ಸರಿ ಬಾಯ್. ಹಲೋ ಹಲೋ, ಎಲ್ಲಿದ್ಯಾ ಅಜಯ್? ಹೇಳೋ, ಇಲ್ಲ ಬರ್ತಾ ಇದ್ದೀನೋ. ಇಲ್ಲೇ ಅಡ್ಡ ಹತ್ರ ಬಂದ್ಬಿಡು. ಹೋ, ಅಡ್ಡಲ್ಲೇ ಇದ್ದೀರಾ? ಬಂದೆ, 2 ನಿಮಿಷ. ಪೇದೆ ಇನ್ನು ಎಷ್ಟೊತ್ತಂತು? ಬರ್ತಾವನೆ, ದಾರಿಲಿದ್ದಾನೆ, 2 ನಿಮಿಷ. ಏನಂತ ಬರ್ತಾವನಂತು. ಅವ್ನು ಬಂದ ನೋಡು. ಬರ್ಲಿ ಬರ್ಲಿ. ಏನು ಸ್ವಲ್ಪ ಏನ್ ಮಚ್ಚ, ಆರಾಮ? ಹಾಯ್ ಮಚ್ಚಿ. ಬಾಸ್. ಏಯ್, ಲೇ, ಅವ್ನು ನೋಡ ಮಾತಾಡ್ಸ್ತಾನೆ. ಏನ್ಲ ಅವ್ರ ಬಾಯ್ ಇಷ್ಟೊತ್ತ ಬರೋದು? ಏನ್ ಮಾಡೋದು, ಹಂಗೆ ಮಚ್ಚ. ಲವರ್ ಬಾಯ್ ಅಂದ್ರೆ ನೀನೇನ್ ಲೌಡಾ ಬಾಯ? ಯಾವ್ದಕ್ಕಾದ್ರೆ ಏನಾದ್ರು ಒಂದು ಹೇಳ್ತಾನೆ ಇರ್ತೀಯಲ್ಲೋ. ಏನ್ ಮಚ್ಚ, ಹುಡುಗಿ ಸಿಕ್ಕಿದಾದ್ಮೇಲೆ ಹುಡುಗರ್ನೆಲ್ಲ ಮರ್ತೇ ಹೋಗ್ಬಿಟ್ಟ? ಏಯ್, ಹಂಗೇನಿಲ್ಲ ಮಚ್ಚ, ಹಿಂಗೆ ಸ್ವಲ್ಪ ಹೊರಗಡೆ ಹೋಗಿದ್ವಿ ಅಷ್ಟೇ. ಸರಿ ಆಯ್ತು ಬಾ. ಎಲ್ ಮಚ್ಚ, ನಿಮ್ ಹುಡ್ಗಿ ನಿನ್ನ ತೋರ್ಸೇ ಇಲ್ಲ. ಟೈಮ್ ಬರಲಿ ಬಿಡು ಮಚ್ಚ, ತೋರ್ಸೋಣ. ಇಲ್ಲೊಂದು ಕೊಡೋಲ್ಲ. ತಗೋಲೋ. ಲೋ ನೀನು ತಗೋ. ಲೈಟ್ರು ಲೈಟ್ ಹೇಳ್ರು. ನನ್ನ ಹತ್ರ ಇಲ್ಲ ಲೋ. ಹೋಗೋ ತಗೊಂಬಾರೋ. ಹಲೋ. ಲವ್, ಇನ್ನ ಎಲ್ಲರೂ ಇದ್ದೀರಾ? ಇಲ್ಲೇ ಇದೀವಿ ಮಚ್ಚ, ಒಂದು 10 ನಿಮಿಷ ಹೊರಡ್ತೀವಿ. ಬೇಗ ಬನ್ರೋ ಮಚ್ಚ. ಲವ್. ಹಾಂ ಮಚ್ಚ. ಹಾಂ, ಬೇಗ ಬಾ ಮಚ್ಚ. ಲವರ್ ಬಾಯ್ ಫೋನ್ ಮಾಡಿದ್ದ. ಹೋಗೋಣ ಬಿಡು. ನೋಡೋ ಅಲ್ಲಿ. ಯಾವ್ದೋ ಮಚ್ಚ ಇದು ಅಕ್ಕಿ? ಯಾವ್ದೋ ಇದಕ್ಕಿ. ಚಾ ಬರ್ರೋ, ಬಿಟ್ರೆ ಸಿಗಲ್ಲ ಇದು. ಇದಳ್ರೋ, ಬೇಗ ಬರ್ರೋ. ನಡೀರೋ ನಡೀರೋ. ಎತ್ತೋ ಬೇಗ ಗಾಡಿ, ಎತ್ತೋ ಗಾಡಿ ಬೇಗ. ಬೇಗ ನಡಿ, ಬೇಗ ನಡಿ, ನಡಿಯೋ ಬೇಗ. ಏ ಇಲ್ಲಿ ಬೇಡ, ನಡಿಯೋ ಮುಂದೆ, ನಡಿಯೋ ನಡಿಯೋ ಮುಂದೆ. ನಡಿ ನಡಿ. ಇಲ್ಲೇ ಹಾಕೋ, ಇಲ್ಲೇ ಹಾಕೋ, ಇಲ್ಲೇ ಹಾಕೋ ಮಚ್ಚ ಅಡ್ಡ. ಸ್ಲೋ ಮಾಡೋ, ಸ್ಲೋ ಮಾಡೋ, ಸ್ಲೋ ಮಾಡೋ, ಬೇಗ ಬೇಗ ಹಾಕೋ. ಜಲ್ದಿ ಹಾಕೊಳ್ರ ಮಚ್ಚ, ಹಾಕೊಳ್ರ ಬೇಗ. ಏಯ್ ನಡಿ ಒಳಗೆ, ನಡಿ ನಡಿ, ಬೇಗ ನಡಿ. ಎತ್ತ ಗಾಡಿ, ಎತ್ತ ಗಾಡಿ, ಎತ್ತ ಬೇಗ, ಎತ್ತ ಗಾಡಿ ಬೇಗ. ನಡಿಯೋ ಬೇಗ, ನಡಿಯೋ. ಅದು ನಡಿ ನಡಿ ನಡಿ, ಬೇಗ ನಡಿ.
ಅದಾಗಿತ್ತು. ಕೊಡ ಇಲ್ಲಿ. ಸರಿ ಶೂಟ್ ಮಾಡು. ಹೊಡಿಯೋದು ಹೊಡೆದ್ವಿ, ಒಳ್ಳೆ ಅಕ್ಕಿನ ಹೊಡೆದಿದ್ದೀವಿ ಮಚ್ಚ. ಹ್ಞೂ ಕೊಡೋ ಇಲ್ಲಿ. ಕೊಡೋ ಇಲ್ಲಿ. ತಗೋ. ತಗೋ ಮಚ್ಚ. ಕೊಡಲಿ. ಜಾಸ್ತಿ ಹೊತ್ತು ಇರೋದು ಬೇಡ, ಟೈಮ್ ಆಯಿತು. ಸರಿ ಹೊರಡೋಣ. ಹೊರಡೋಣ. ಸರಿ ನಡೀರಿ. ನಡೀರಿ. ಏ ಬಾರೆ ಆಚೆ. ಎತ್ತಾಯ್ತು ಗಾಡಿ. ನಡೆಯೋ ಬೇಗಲೇ. ಯಾಕರೋ ಇಷ್ಟೊತ್ತು? ಏನಿಲ್ಲ ಮಚ್ಚ, ಬರ್ಬೇಕಾದ್ರೆ ಒಂದು ಅಕ್ಕಿ ಸಿಕ್ಕಿತ್ತು ಅದಕ್ಕೆ. ನಿಮ್ದೆಲ್ಲ ಯಾವಾಗಲೂ ಇದಾಗೋಯ್ತು ಬಿಡು. ಮಚ್ಚ ಟೀ ಎಲ್ಲೋ? ಹಾ ಐಟಿ. ಲೇ ಬಿಕ್ಲಾ, ಹಂಗೆ ಒಂದು 5 ಲೈಟ್ಸ್ ಎಲ್ಲೋ. ಇಲ್ಲಿ ಕೊಡು ಮಾಮ್. ಇಲ್ಲೊಂದು ಕೊಡ ಲೌಡ ಕೇಬಲ್. ಹಾಂ ಹೇಳಿದ್ದೀನಿ, ಕೊಡ್ತಾರಿರೋ. ತಡ್ಕೊಳ್ಳೋ, ಕೊಡ್ತಾರೆ. ಹಲೋ, ಹೇಳ್ತೀನಾ? ಯಾಕೆ ಹೇಳ್ತಿದ್ಯಾ? ಎಲ್ಲಾದ್ರೂ ಮುಂಚೆ ನೋಡಿದ್ಯಾ? ಇಲ್ಲ, ನೋಡಿಲ್ಲ. ನನ್ ಬದುಕಕ್ಕೆ ಇಷ್ಟ ಇಲ್ಲ. ನಾನ್ ಸತ್ತೋಗ್ತೀನಿ. ಚಿನ್ನ, ಹಿಂಗೆಲ್ಲ ಮಾತಾಡ್ಬೇಡ್ವೆ. ನೀನಿಲ್ಲ ಅಂದ್ರೆ ನಾನು ಇರಲ್ಲ ಕಣೆ.
ನೀನು ಯೋಚನೆ ಮಾಡಬೇಡ, ಅದು ಯಾರಾದರೂ ಆಗಿರಲಿ ನಾನು ನೋಡ್ಕೊತೀನಿ. ಅದು ಯಾರೇ ಆಗಿರಲಿ ನಾನು ಸುಮ್ಮನೆ ಬಿಡಲ್ಲ. ನೀನಿವಾಗ ಹೊಳ್ಬೇಡ. ಸರಿ ಬಾಯ್, ಇನ್ನೊಂದ್ಸತಿ ಕಾಲ್ ಮಾಡಬೇಡ, ಮರ್ತು ಬಿಡು. ಬಾಯ್. ಯಾರಿರ್ಬೋದು ಗೊತ್ತಾಗ್ತಲ್ವಲ್ಲ. ತಲೆ ಕೆಡ್ತಿದೆಯಲ್ಲ. ಬಿಡಬಾರ್ದು. ಏನಾಯ್ತು ಹಂಗೆ ಹಿಂಗೆ ಆಡ್ತವನೆ? ಏನಾಯ್ತು? ಏನಾಯ್ತು? ಮಚ್ಚ ಸ್ವಲ್ಪ ಕೆಲಸ ಇದೆ, ಆಮೇಲೆ ಸಿಗ್ತೀನಿ. ಯಾಕೋ ಏನಾಯ್ತು? ಏನಾಯ್ತು ಹೇಳೋ ಮಚ್ಚ. ಲೇ ಏನಾಯ್ತು? ಲೇ ನೋಡು, ಅವ್ನು ಕರೀತಿದ್ರು ಹಂಗೆ ಹೋಗ್ತಿರೋದು. ಸರಿ ನಿಧಾನ, ಹುಷಾರು. ಇದೇ ಥರ ಪ್ಲೇಸ್ ಹೇಳಿದವಳು. ಇಲ್ಲ ಇರ್ಬೋದು, ಯಾರಿರ್ಬೋದು, ಇನ್ನೊಂದು ಸಿಗ್ಬೋದು. ನೋಡೋಣ. ಏನೋ ನೋಡೋಣ. ಲೈಟು ಯಾವ್ದಿರ್ಬೋದು? ಇನ್ನೂ ನೋಡಿದ್ದೀನಲ್ಲ ಲೈಟರು. ಅಷ್ಟಾಗ್ತಿಲ್ವೇ? ಯಾರೋ ನೀನು ಒಬ್ಬನ ಇಬ್ಬರ ಯಾರೇ ಆಗಿರು, ಎಷ್ಟೇ ಜನ ಆಗಿರ್ರಿ, ಒಬ್ಬನ್ನೂ ಬಿಡಲ್ಲ. ಪೋಳಿ ಮಕ್ಕಳು ಇರ್ಬೋದು, ಬಿಡಬಾರ್ದು. ಏನಾದರೂ ಮಾಡಬೇಕಲ್ಲ. ಏನಾಗಿರ್ಬೋದು? ಇವಳು ಹೆಂಗೆ ಸಿಕ್ಕಿದ್ಲು? ಇವಳು ಹೆಂಗೆ ಅಲ್ಲಿಗೆ ಹೋದ್ಲು? ಏನೋ ಇತ್ತಲ್ಲ ನನ್ನ ಜೋಬಲ್ಲಿ. ಏನದು? ಲೈಟರ್. ಇದನ್ನ ಇಟ್ಕೊಂಡೆ ಕಂಡುಹಿಡಿಬೋದೇನೋ. ನೋಡೋಣ. ಇರಾಗ್ಬೋದು. ಎಲ್ಲೋ ನೋಡಿದ್ದೀನಲ್ಲ, ಅದ್ರ ಫ್ಲಾಶ್ ಆಗ್ತಿಲ್ವೇ? ಇವ್ರು ಇರ್ಬೋದಾ? ಹೇಯ್, ತಲೆ ಕೆಡ್ತಿದೆಯಲ್ಲ. ಹಲೋ, ಎಲ್ಲಿದ್ದೀರಾ? ಮಚ್ಚ ಇಲ್ಲೇ ಅಡ್ಡ ಹತ್ರ ಇದ್ದೀವಿ. ಸರಿ, ಬರ್ತಾ ಇದ್ದೀನಿ. ಮಚ್ಚ ಲವರ್ ಬಾಯ್ ಬರ್ತಾವನಂತೆ. ಬರ್ಲಿ. ಸರಿ, ಬರ್ಲಿ. ಹೇ ಗಾಯ್ಸ್. ಹಾಯ್ ಡ್ಯೂಡ್. ಸಪೋ ಆರಾಮ? ಆರಾಮ. ಹಾಯ್ ಮಚ್ಚ. ಅಯ್ಯೋ, ಅಮ್ಮ ಕಾಲ್ ಮಾಡಿದ್ದಾರೆ, ಕರೆನ್ಸಿ ಬರಲ್ಲ. ಮಗ, ನಿನ್ನ ಮೊಬೈಲ್ ಕೊಡು, ಫೋನ್ ಮಾಡಬೇಕಿತ್ತು. ಅಮ್ಮ ಫೋನ್ ಮಾಡಿದ್ದಾರೆ, ಅದೇನಂತ ಕೇಳ್ತೀನಿ. ನಂದ್ರಲ್ಲಿ ಬ್ಯಾಲೆನ್ಸ್ ಬೇರೆ ಇಲ್ಲ. ಏನಾಯ್ತು? ನಿಮಿಷ, ಈ ಫೋನ್ ಹಿಡ್ಕೊ, ಮಾಡ್ಬಿಟ್ಟು ಬರ್ತೀನಿ. ಯಾವ್ದಿದು ಮೊಬೈಲು? ಕುಡಿಲ್ತ. ನಿಮಿಷ. ಹಾಂ ಹೇಳಮ್ಮ. ಇಲ್ಲೇ ಫ್ರೆಂಡ್ಸ್ ಜೊತೆ ಇದ್ದೀನಿ. ನೋಡಕ್ ಚೆನ್ನಾಗೇ ಇದೆ. ತಪ್ಪು ಮಾಡ್ಬಿಟ್ರು, ದೊಡ್ಡ ತಪ್ಪು ಮಾಡ್ಬಿಟ್ರಿ. ತಪ್ಪು ಮಾಡ್ಬಿಟ್ರು. ಏನೋ ಮಾಡೋದು ಇವಾಗ. ಏನೋ ಮಾಡೋದು ಮಚ್ಚ ಇವಾಗ. ಅವ್ರ ಹುಡುಗಿ ಅಂತ ಗೊತ್ತಿಲ್ಲದೆ ಇಂಥ ಕೆಲಸ ಮಾಡ್ಬಿಡಿದಿರಲ್ಲ ನಾವು. ಹಂಗೇನೋ ಗೊತ್ತಾದ್ರೆ ಸಾಯಿಸ್ಬಿಡ್ತು ಅನ್ಕೊಂಡು. ಅವ್ನು ನಮ್ಮನ್ನ ಎತ್ತಕ್ ಮುಂಚೆ ನಾವೇ ಅವನ್ನ ಎತ್ಬಿಟ್ರೆ? ನಿನ್ಗೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ, ನೀನ್ ಎತ್ತ್ಯಾ?
ಸಾಕ್ ಮುಚ್ಚೋ. ಅವನೇನ್ ದೊಡ್ಡ ಪುಡುಂಗ, ಕುಯ್ದರೆ ರಕ್ತ ಬರುತ್ತೆ ತಾನೆ. ಬಾ ಆಗೋದಾಗೋಗ್ಲಿ ಎತ್ಬಿಡೋಣ. ಮಚ್ಚ ಇನ್ನೊಂದ್ಸಲಿ ಯೋಚನೆ ಮಾಡು, ಪ್ರಾಬ್ಲಮ್ ಆಗುತ್ತೋ. ಓಕೆ ಬಂದ ಕೂಲ್. ಏನು ಬಾಯ್ಸ್, ನನ್ನ ಬಿಟ್ಟು ಪ್ಲ್ಯಾನಿಂಗಾ? ತಗೋ ಮಚ್ಚ ಫೋನ್. ಮಚ್ಚ ಎಲ್ಲಾದ್ರೂ ಹೊರಗಡೆ ಹೋಗೋಣ, ತುಂಬಾ ದಿವಸ ಆಯ್ತು ಹೊರಗಡೆ ಹೋಗಿ. ಫೋನ್ ಕೊಡು. ಎಲ್ಲಿಗೆ ಹೋಗೋಣ? ನೀನೇ ನೋಡು ಮಚ್ಚ. ಸರಿ ಮಚ್ಚ, ಯಾವಾಗ? ಇವತ್ತು ಸಂಜೆ ಒಂದು 4 ಗಂಟೆಗೆ. ಪ್ಲೇಸು? ನೀನೇ ನೋಡು ಮಚ್ಚ. ಮಚ್ಚ ಗೋವಾಗೋದ್ರೆ ಹೆಂಗೋ? ತುಂಬ ಕಷ್ಟ, ಅಲ್ಲೆಲ್ಲ ಬೇಡ ಮಚ್ಚ. ಸರಿ ಮಡ್ಕೇರಿ. ಅಚ್ಚಾ ಮುರುಡೇಶ್ವರ. ನಾವೇನ್ ಪೂಜೆ ಮಾಡಕ ಹೋಗ್ತಾ ಇದೀವಿ. ಇವನ್ ಫ್ರೆಂಡ್ಸ್ ಏನ ಇವರು? ಯಾಕೆ ಇಲ್ಲಿದ್ದಾನೆ? ಮಾಸ್ಕ್ ಇದೆಯಾ? ಫೇಸ್ ಮಾಸ್ಕ್. ಮಚ್ಚ ಯಾವ ಕಡೆಗೋ ಕರ್ಕೊಂಡು ಹೋಗ್ತಾ ಇದ್ಯಾ? ಲೇ ನನ್ ಮಗನೇ ಬಿಕ್ಲಾ, ನೀನ್ ಮಾತಾಡಿದ್ರೆ ನಾಳೆವರೆಗೂ ಮಾತಾಡ್ತಾನೆ ಇರ್ತೀಯ. ಸುಮ್ನೆ ಮುಚ್ಚೋ ಇರಕ್ಕಾಗಲ್ಲ ಬಾಯಿ. ನಿಂಗೆ. ಅವ್ನ್ ಕಾಡ್ಗೆಲ್ಲ ಕರ್ಕೊಂಡು ಹೋಗ್ತಿರೋದು, ಅವ್ನ್ ರೆಸಾರ್ಟ್ಗೆ. ಮಚ್ಚ ಯಾರ್ದು ರೆಸಾರ್ಟು? ಅಂದೆ ಮಚ್ಚ. ಎಷ್ಟು ಕೋಟಿ ಆಯ್ತು? ಅದೆಲ್ಲ ಇವಾಗ ಯಾಕೆ ಬಿಡು. ಹಾಯ್ ಅಜಯ್. ವಿಜಯ್, ಹೇಳಿದ್ದೀನಲ್ಲ ರೆಡಿ ಇದೆಲ್ಲ? ಎಲ್ಲ ರೆಡಿ ಇದೆ, ನೀವು ಬಂದು ಕುತ್ಕೊಳೋದು ಬಾಕಿ. ಓಕೆ, ಗಾಡಿಯಲ್ಲೆಲ್ಲ ರೆಡಿ ಇದೆ, ಎಲ್ಲ ಶಿಫ್ಟ್ ಮಾಡಿಸು. ಬಂದ್ರ ಲೈ. ಕೆಂಪಯ್ಯ ಬಾಯ್ ಇಲ್ಲಿ. ಡಿಕ್ಕಿ ಓಪನ್ ಮಾಡ್ತೀನಿ. ನಾ ಬಂದೆ. ಡಿಕ್ಕಿಲಿರೋ ಲಗೇಜ್ ಎಲ್ಲ ಎತ್ಕೊಳ್ರಿ. ಬಾಯ್ಸ್, ನಿಮ್ದೆಲ್ಲ ನೀವೇ ತಗೊಳ್ರಿ. ಭಾರಿ ಆಗೈತೆ ರೆಸಾರ್ಟ್. ಹೌದು ಇಲ್ಯಾ? ಮಚ್ಚ ಸಕ್ಕದಾಗ ಕಾಣಿಸ್ತಾ ಇದೆ ಅಲ್ವಾ? ಅಲ್ಲಿ ನೋಡ್ ಮಚ್ಚ, ವ್ಯೂ ಪಾಯಿಂಟ್ ಮಸ್ತ್ ಅವ್ರ ಆಗಿದೆ. ಅಪ್ಪನ ಎವ್ಯ ಮಾಡಿಕೋನೆ. ವಿಜಯ್, ಹೇಳಿದೆಲ್ಲ ನಕ್ಕದೆ ತಾನೆ? ಆ ಬ್ಯಾಗು ನಾನು ಹೇಳಿರೋ ಜಾಗದಲ್ಲಿ ಇಟ್ಟಿರೋ, ನಾನು ಆಮೇಲೆ ತೊಗೊತೀನಿ. ಸರಿ ಮಾಡಿ. ನಾನು ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಹೆವಿ ಆಗಿದೆ ಅಪ್ಪ. ಬೆಟ್ಟದಲ್ಲಿ ಸೀರಿಯಲ್ ಸಟ್ಟು ಬೆಳಕಲ್ಲಿ ಸೂಪರ್ ಕಲಾ. ಆದ್ರೆ ಎಣ್ಣೆ ನಮ್ದು, ಊಟ ನಿಮ್ದು, ಇಲ್ಲ ಊಟ ನಮ್ದು. ಮಚ್ಚ ಯಾವ್ದು ಕುಡ್ದೆ ಎಲ್ಲ ನೋಡೇ ಇಲ್ವೇನ ನೀನು? ವ್ಯಾಟ್ 16 ಲೋ, ಇದೆಲ್ಲ ಯಾವಾಗಲೂ ಕುಡ್ದ್ಬಿಟ್ಟಿದೀವ ನಾವು. ಲೌಡಾ ಬಾಯ್ ನೀನು. ಯಾಕೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ಎಣ್ಣೆ ತಂದಿದ್ದಾರೆ, ಎಣ್ಣೆ ಹೊಡಿರೋ ಲೇ. ಹೊಡೀರೋ ಎತ್ರ ಎಲ್ಲಾರಲ್ಲಿ. ಕೆಂಪಯ್ಯ, ಯಾಕ್ರಿ ಇಷ್ಟೊತ್ತು ಹುಡುಗರೆಲ್ಲ ಸೈಡ್ಸ್ ಎಲ್ಲ ಕಾಯ್ಕೊಂಡು ಬಂದೇ ಇಲ್ಲ ಇನ್ನು. ಇಷ್ಟೊತ್ತು ಮಾಡಿದ್ರೆ ಹೆಂಗೆ? ತಗೋಣ, ಚಿಲ್ಲಿ ಚಿಕನು ಕಬಾಬು, ಮತ್ತೆ ಏನಾದ್ರು ಬೇಕಿದ್ರೆ ಹೇಳಿ ಅಣ್ಣ. ಹಾಂ ಸರಿ, ಸೈಡ್ಸ್ ಬೇಕಿದೆ ಈ ಕಡೆ ಕೇಳ್ತೀನಿ. ತತ್ತಾರಲ್ಲ. ಒಟ್ಟು ಮಚ್ಚಿ ಟೀಸಾ? ಚೆನ್ನಾಗಿ ತಿನ್ರೋ ಗಾಯ್ಸ್. ಒಳ್ಳೆ ಟೇಸ್ಟ್ ಇದೆ. ಹೆಂಗಿದೆ ಚಿಲ್ಲಿ ಚಿಕನ್ನು?
ಲೈಟ್ರು ಎಲ್ಲೋ ನನ್ನ ಲೈಟ್ರು ಕಾಣಿಸ್ತಲ್ಲ. ಯಾರ ಹತ್ರ ಲೈಟ್ರ್ ಐತೆ? ಆಪತ್ ಬಾಂಧವ ತಗೋ ಮಚ್ಚ. ಹುಡುಗರು ಮಂಜ, ಈ ಲೈಟ್ ಹತ್ರ ಕಳ್ದೋಗಿತ್ತು ಅಂದಲ್ಲ. ಅಯ್ಯೋ ರಮ್ಮನ್, ಅದನ್ನ ಹುಡುಕಿ 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 ಸಾಕಾಗೋಯ್ತು. ಕೊನೆಗೆ ಹೊಸದೇ ತಗೊಂಬಂದಿದ್ದು. ಇದ್ದೇ ಪೀಸು? ಅದೇ ಪೀಸೆ, ಆಂಟಿಕ್ ಪೀಸು. ಆಂಟಿಕ್ ಪೀಸೆ ಅಪ್ಪ. ಅದೇನು ಸಿಗಕ್ ಸಾಧ್ಯ? ಅಯ್ಯೋ ರೆಡಿ ಮಾಡೋರ್ಗೆ ಒಂದ ಎರಡ ಹೇಳು. ಹುಡುಕಿ ಹುಡುಕಿ ಸಾಕಾಗೋಗಿ ತಿರ್ಗಾ ಹೊಸದೇ ತಗೊಂಬಂದೆ. ತಗೋ, ಸಖತ್ತಾಗಿದೆ ಲೈಟ್ರು. ಮಸ್ತ್ ಲೈಟ್ರ್ ಅಂದ್ಬಿಟ್ಟೆ ತಗೊಂಬಂದಿದ್ದು ಅದನ್ನ. ಗಾಯ್ಸ್, ಆರಾಮಾಗಿ ಕುಡೀರಿ. 2 ನಿಮಿಷ ಬೇಗ ಬಂದ್ಬಿಡು ಮಚ್ಚ. ಬಂದ್ಬಿಡ್ತೀನಿ. ಸ್ವಲ್ಪ ಅರ್ಜೆಂಟ್ ಆಗ್ತಾ ಇದ್ದೀರಿ ಮಚ್ಚ, ವಾಶ್ರೂಮ್ ಹೊಟ್ಟು ಬರ್ತೀನಿ. ತಗೋ. ಸರಿ. ಯಾರು ಇಷ್ಟೊತ್ತನ ಮೆಸೇಜ್ಗಳು ಕಳಿಸ್ಕೊಂಡು? ಓ ಡಾರ್ಲಿಂಗ್, ಹೈ ಎಲ್ಲದವನು ಫೋಟೋ ಕಳಿಸಿದ್ಲು. ನಡೀತಾ ಇದೆ. ಮಚ್ಚ ಉತ್ಸವ ಬರ್ತೀನಿ. ಹಾಂ ಹೋಗು. ಹುಷಾರೋ, ಅಲ್ಲೇ ದಬಾಕೊಂಬಿಟ್ಟಿಯಾ? ಏನ್ ಮಚ್ಚ ಎಲ್ಲ ಖಾಲಿ ಆಗ್ಬಿಟ್ಟ ಇದೆ. ಏನು ಎಣ್ಣೆಗೆ ಬೇಕೇನೋ? ಹೌದು, ಬರ್ತಾನೆ ಇಲ್ಲ, ಎಷ್ಟಿದ್ರು ಬೀಳ್ತಾನೆ ಇಲ್ಲ. ಅವ್ನು ನೋಡು, ನನ್ ತಟ್ತಾವನೆ, ಇಂಟವನೆ. ಏನೋ ನಡೀತಾ ಇದೆ ಇಲ್ಲಿ. ಏನು ಅವನು ಇನ್ನೂ ತರಕ್ ಹೋದ, ರೆಡಿ ಮಾಡ್ಕೊಂಡ್ ಬರಕ್ ಹೋದ. ಎಷ್ಟೊತ್ತಾಯ್ತು ಹೋಗಿ? ಕುಡ್ದ್ಬಿಟ್ಟು ಏನೇನೋ ಮಾತಾಡ್ತಾವ. ಇರೋ ಮಚ್ಚ, ನಾನು ನೋಡ್ಕೊಂಡ್ ಬರ್ತೀನಿ. ಇರೋ. ಇವಾಗ ಹೋಗು ಹೋಗು. ಮೆಸೇಜ್ ಬಂತು. ಓ ಅಯ್ಯೋ, ಏನು ನಡೀತದೆ ಇಲ್ಲಿ? ಶೆಟ್, ಹುಡುಗರಲ್ಲ ಇಲ್ಲಿ, ಒಬ್ಬನೂ ಬರಲಿಲ್ವಲ್ಲ ವಾಪಸ್ಸು. ಯಾಕೋ ಮಚ್ಚ, ಏನಾಯ್ತು? ಸಡನ್ ಆಗಿ ಗೆದ್ದು ಕುತ್ಕೊಂಡಲ್ಲ, ಏನಾಯ್ತು? ಏನೋ ನಡೀತಾ ಇದೆ ಇಲ್ಲಿ, ಏನೋ ನಡೀತಾ ಇದೆ ಇಲ್ಲಿ. ಲವ್, ಇವನಲ್ಲೋ? ಏನೋ ಇದು? ಇಲ್ಲ ಓದಲ್ಲ ಅವನು. ಅವನು ಹಂಗೋದ, ಇವನು ಹಿಂಗೋದ. ಏನಾಯ್ತು? ಏನೋ ನಡೀತಾ ಇದೆ ಇಲ್ಲಿ. ಏನೋ ಸಮಥಿಂಗ್ ಆಗ್ತಾ ಇದೆ. ಇದವನಲ್ಲ, ಅವರೆಲ್ಲಿ ನೋಡ್ಕೊಂಬ. ಎಲ್ಲಿಗೂ? ಸರಿ ಇರು. ಮಚ್ಚ, ಹಲೋ ಹಲೋ, ಸೋಡಾಲೋ ಸೋಡಾಲೋ ಅಲ್ಲ. ಲೋ ಲೋ ಲೋ. ಹಲೋ, ಹಲೋ, ಎಲ್ಲಿದೆ ಚಿನ್ನ? PG-ಲಿದ್ದೀನಿ. PG-ಲಿದ್ಯಾ? ಸರಿ, ನಮ್ಮ ರೆಗ್ಯುಲರ್ ಸ್ಪಾಟ್ ಹತ್ರ ಬಾ, ನಿನ್ನೊಂದು ಸರ್ಪ್ರೈಸ್ ಇದೆ.
ಸರಿ ಬರ್ತೀನಿ, ಬಾಯ್. ಚಿನ್ನ ನಿಂಗೊಂದು ಸರ್ಪ್ರೈಸ್ ಇದೆ ಅಂತ ಹೇಳಿದ್ನಲ್ಲ, ಇವಾಗ ಹೇಳ್ತೀನಿ ಕೇಳು. ನೀನು ಕೇಳಿದ್ರೆ ನೀನೇ ಸರ್ಪ್ರೈಸ್ ಆಗಿಬಿಡ್ತೀಯ, ಫುಲ್ ಖುಷಿ ಆಗ್ತೀಯ. ಹಾಂ, ಏನು ಯಾಕೆ ಹಿಂಗೆ ಮಾಡಿದೆ? ನನಗೆ ಮೋಸ ಮಾಡ್ಬಿಟ್ಟಲ್ಲ ನೀನು. ಏನಕ್ಕೆ ಫೋನ್ ಬೇಕಾಗ್ದೆ? ಆ ಫೋನಲ್ಲಿದೆ ಅಂತ ನೋಡು ಫಸ್ಟು. ಅಲ್ಲೋಗ್ಬೇಕು. ಬಂದೆ ರಷ್ಯಾ. ಏನ ಹಿಂಗ್ ಸತ್ತೋಗ್ಬಿಟ್ಟಿದ್ಯಾ? ಥು, ನಿನ್ಗಿಷ್ಟು ಬೇಗ ಸಾಯಿಸ್ ಬರ್ತಿತ್ತಲ್ಲ, ಏನೋ ಒಂದು ಮಾಡ್ತಿದ್ದೆ ಇರು. ಇದು ಏನಿದು? जरा भी बाकी है मेरे दोस्त, उधर देखो. ಆನೆ ಬಂದಂದಾನೆ, ಯಾವೂರಾನೆ, ಇಲ್ಲಿಗೆ ಯಾಕೆ ಬಂತು? ಎಲ್ಲ ಹೊಡ್ತೀಯಲೇ, ನಿನ್ಗೂ ಇದೇ ಪರಿಸ್ಥಿತಿ ಕಣೋ. ಬಂದೆ ನೋಡೋ. ಏಯ್, ಏನ ಬಚ್ಚಿಕೋತಿದ್ಯಾ? ಏನೋ ಇದು, ಓಡೋಕೆ ಟ್ರೈ ಮಾಡ್ತಿದ್ಯಾ? ಬಂದೆ ಬಂದೆ. ನಿನಗೂ ಅವನ್ ತರಾನೇ ನಿಮ್ಮ ಅಪ್ಪ ಕಣೋ. ತಗೋ ತಗೋ ಇನ್ನೊಂದು. ಇನ್ನೆಲ್ಲ ಇನ್ನೂ ಇದಾರೆ, ಯಾರು ಬಿಡಲ್ಲ. ಒಬ್ಬೊಬ್ರೇ ಸಾಯ್ತೀರಾ. ಇದ್ರಲ್ಲೇನೋ ಒಂಥರ ಮಜಾ ಸಿಗ್ತಿದ್ದಲ್ಲ ನನ್ಗೆ. ಸತ್ತೋಗ್ಬಿಟ್ಟ. ಹೇಯ್, ಇಷ್ಟು ಬೇಗ ಸತ್ತೋಗ್ಬಿಟ್ಟ? ಏನೋ ಮಗ ಲೈ, ನಿನ್ಗೇನೋ ಅನ್ಕೊಂಡಿದ್ನಲ್ಲ, ಇಷ್ಟು ಬೇಗ ಸತ್ತೋಗ್ಬಿಟ್ಟ. ಸಾಯಿ ಮಗನೇ. ಪಿಕ್ಚರು ಇವಾಗ ಸ್ಟಾರ್ಟ್ ಆಗುತ್ತೆ. ಏನೋ ಸಾಯಿಸ್ತೀನಿ, ನೋಡ್ತಾ ಇರಿ.
plus 2 equals to 3. ಕಾಣಿಸ್ತಿದ್ದೀನ? ಏಯ್ ಕಂದ, ಅಲ್ಲಿದೆಯೇನೋ ಅಂದೇ ಇರೋ. ದಡ್ಡ ಕಣೋ ನೀನು, ದಡ್ಡ ಇದ್ದಂಗಿದ್ಯಾ. ಲವ್ ಯು ಚಿನ್ನ. ಏನು ಸಾಯಿಸ್ಲಿ ಇವನ್ನ. ನೋಡ್ತಾ ಇರ್ತೀವಿ, ನೀವೇ ನೋಡ್ತೀರಾ. ಸೌಂಡೇ ಇಲ್ಲ. ಹೋಗ್ಬಿಟ್ಟ ಸೌಂಡು. Just wait and watch. सोना लो पैदे निकला लो यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहं परित्राणाय साधूनां विनाशाय चतुष्कृतं धर्मसंस्थापनार्थाय संभवामि युगे युगे. ನೀನು ತಪ್ಪು ಮಾಡಿದೆ, ದೊಡ್ಡ ತಪ್ಪು ಮಾಡಿದೆ. ಅವಳೇನೋ ಮಾಡಿದ್ಲು ನಿಮಗೆ? ಅವಳ ಲೈಫ್ನ ಹಾಳು ಮಾಡ್ಬಿಟ್ರಲ್ಲ. ಫ್ರೆಂಡ್ಶಿಪ್ ಅಂದರೆ ಏನಂತ ಗೊತ್ತಾನ ನಿಮಗೆ? ರಕ್ತ ಹಂಚ್ಕೊಂಡು ಹುಟ್ಟೇ ಇದ್ರು, ಕಷ್ಟ ಸುಖ ಹಂಚ್ಕೊಂಡು ಬೆಳೆದಿರ್ತೀವಿ. ನಿಮ್ಮ ಹತ್ರ ನಾವು ಫ್ರೆಂಡ್ಸು ಅಂತ ಪ್ರಾಣ ಕೊಡ್ತಿದ್ನಲ್ಲೋ. ಯಾಕ್ರೋ ನನ್ನ ಹುಡುಗಿ ಮಾನ ತೆಗೆದ್ರಿ? ನಿಮ್ನೆಲ್ಲ ಏನಂತ ಕರಿಬೇಕು? ಹೇಳಿದ್ದೆ, ಎಲ್ಲ ಹುಡುಗಿರ್ನು ಅಕ್ಕ ತಂಗಿ ಅಮ್ಮ ಥರ ನೋಡಬೇಕು ಅಂತ. ಕೇಳಿಲ್ಲ. ಇಲ್ಲ, ನಿನ್ನ ಇದೇ ಥರ ಬಿಟ್ಟರೆ ಇವತ್ತು ನನಗೆ ನಾಳೆ ಇನ್ನೊಬ್ಬರ ಅಕ್ಕನೋ ತಂಗಿನೋ ಅಥವಾ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹುಡುಗಿನೂ ಬಿಡಲ್ಲ.
ಸಮಾಜಕ್ಕೆ ದೊಡ್ಡ ಕ್ರಿಮಿನಲ್ ಆಗಿಬಿಡ್ತೀರಾ. ಇದಕ್ಕೆ ನಾನೇ ಒಂದು ಅಂತ್ಯ ಹಾಡ್ತೀನಿ. ಮಾಡ್ತೀನಿ. ಫ್ರೆಂಡ್ಸ್ ಅಂದರೆ ಏನಂತ ಗೊತ್ತೇನೋ ನಿಮಗೆ? ತಾಯಿ, ತಂಗಿ, ಹೆಂಡತಿ ಅನ್ನೋ ಪದದ ಅರ್ಥ ಗೊತ್ತೇನ್ರು ನಿಮಗೆ? ಇಲ್ಲ. ಗೊತ್ತೇನ್ರೋ ನಿಮ್ಗೆ? ಹಾ, ಇಲ್ಲ, ನೋ, ಗೊತ್ತಿಲ್ಲ ನಿಮ್ಗದೆಲ್ಲ. ನಿನಗೆ ಗೊತ್ತಿದ್ರೆ ನೀವುಗಳು ಯಾಕೆ ಹಿಂಗೆ ಮಾಡ್ತಿದ್ರೆ? ಹಾ, ನೋವು, ಕಷ್ಟ ನಿಮ್ಗೆ ಯಾವತ್ತೂ ಅರ್ಥ ಆಗಲ್ಲ. ಆ ನೋವುಗಳು ಪರಿಸ್ಥಿತಿ ನಿಮ್ಮ ಅಕ್ಕ ತಂಗಿದಿರ್ಗೆ ಬರೋವರೆಗೂ ನಿಮ್ಗೆ ಗೊತ್ತಾಗದೇ ಇಲ್ಲ. ನೀವು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಹುಡುಗಿರ್ನ, ನಿಮ್ಮ ಹೆಂಡ್ತೀರ್ನ ಬಿಟ್ಟು ಇನ್ನು ಬೇರೆಯವರೆಲ್ಲ ನಿಮ್ಮ ಅಕ್ಕ, ತಂಗಿ, ಅಮ್ಮ ಥರ ಸಮಾನ. ಅರ್ಥ ಮಾಡ್ಕೊಳ್ರೋ. ಹೇಯ್, ಎದಳ ಇಷ್ಟು ಬೇಗ ಸತ್ತೋಗ್ಬಿಟ್ಟೆನ? ಎಷ್ಟು ಈಸಿಯಾಗಿ ಸಾಯಿಸ್ಬಿಟ್ಟು ನಾನು ಬಿಡಬಾರ್ದು. ನನ್ನ ಮಕ್ಕಳ ನೀನು ಇಂಥವನಂತ ನನ್ಗೆ ಗೊತ್ತಿರಲಿಲ್ಲ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಇವಾಗ ಗೊತ್ತಾಯ್ತಾ? ಚಿನ್ನ, ಚಿನ್ನ. ತಾಯಿ ಗರ್ಭದಿಂದ ಹಿಡಿದು ಭೂತಾಯಿಯ ಮಡಿಲಿಗೆ ಸೇರೋವರೆಗೂ ಹೆಣ್ಣಿನ ಆಸರೆಯಲ್ಲಿ ಬದುಕುವ ಈ ದೇಹಕ್ಕೆ ಹೆಣ್ಣೇ ದೇವರು ಆಗಿರಬೇಕಾದರೆ ಅಂತ ದೇವರ ಮೇಲೆ ಕಾಮ ಕ್ರೋಧ ತೋರಿಸುವಂತಹ ಪಾಪಿಗಳನ್ನ ಅಥವಾ ಕಚ್ಚಡ ಕಜ್ಜಿ ನಾಯಿಗಳನ್ನ ಏನು ಮಾಡಬೇಕು? ಆಚಾರ ವಿಚಾರ ಸಂಸ್ಕಾರದಲ್ಲಿ ನನ್ನ ಭಾರತ ದೇಶ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿರಬೇಕಾದರೆ ಇಂತಹ ಭಾರತ ದೇಶದಲ್ಲಿ ಹೆಣ್ಣಿನ ಮೇಲೆ ಆಗುತ್ತಿರುವ ದೌರ್ಜನ್ಯ, ಅತ್ಯಾಚಾರ, ಕೊಲೆ, ಹಿಂಸೆ, ದಬ್ಬಾಳಿಕೆ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಆ ಶ್ರೀರಾಮಚಂದ್ರನು ಮತ್ತೆ ಹುಟ್ಟಲಿಲ್ಲ. ಯಾಕೆ? ಅದು ಇಲ್ಲಿ ಹುಟ್ಟಿರೋ ಹೆಣ್ಣಿನ ಪಾಪನ ಅಥವಾ ಕರ್ಮನ? ನಮ್ ದೇಶದಲ್ಲಿ ಅನ್ಯಾಯ ಅನ್ನೋದು ತುಂಬಾನೇ ನಡೀತಾ ಇದೆ. ಅದನ್ನ ತಡೆಯೋ ಅಧಿಕಾರ ಬರೀ ಕಾನೂನು ಮಾತ್ರ ಅಲ್ಲ, ಅದು ಪ್ರತಿಯೊಂದು ಪ್ರಜೆಯ ಜವಾಬ್ದಾರಿಯಾಗಿರ್ಬೇಕು. ಆಗ ಮಾತ್ರ ಈ ರೀತಿಯ ಕ್ರೋಧಗಳು ನಿಲ್ಲೋದು. ಒಬ್ಬ ಪ್ರಜೆ ಅನ್ಯಾಯನ ಸರಿ ಮಾಡ್ತಿದ್ರೆ, ಅದಕ್ಕೆ ನ್ಯಾಯ ಒದಗಿಸಿ ಕೊಡ್ತಿದ್ರೆ ಅದನ್ನ ಕೇಳೋ ಅಧಿಕಾರ ಯಾವ ಕಾನೂನ್ಗೂ ಇರಬಾರ್ದು. ಇನ್ಮೇಲೆ ಯಾರಾದ್ರೂ ಹುಡುಗಿಯನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡೋದಾಗ್ಲಿ, ಕೆಣಕೋದಾಗ್ಲಿ, ರೇಪ್ ಅನ್ನೋ ಪದ ಕನ್ಸಲ್ಲಿ ಬಂದ್ರು ನಾನ್ ಬರ್ತೀನಿ.